ಕರ್ಮಕಾಂಡಕ್ಕೆ ಎಬಿವಿಪಿ ಸಿಡಿದೆದ್ದಿದೆ. ಕೆಪಿಎಸ್ಸಿ ಅಕ್ರಮದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಎಬಿವಿಪಿ ಒತ್ತಾಯಿಸಿದೆ. ಸಿಬಿಐಗೆ ನೀಡದಿದ್ರೆ ಆಗಸ್ಟ್ 5ರಂದು ರಾಜ್ಯಾದ್ಯಂತ ಹೋರಾಟ ಮಾಡೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರದ ಎಚ್ಚರಿಕೆಯನ್ನು ಎಬಿವಿಪಿ ಕೊಟ್ಟಿದೆ. ಕೆಪಿಎಸ್ಸಿಯಲ್ಲಿ ಅಕ್ರಮಗಳು ತಾಂಡವವಾಡ್ತಾ ಇದೆ ಅಂತ ಕಿಡಿಕಾರಲಾಗಿದೆ. ಅಕ್ಟೋಬರ್ 4ರವರೆಗೂ ಗಡುವಿನ ಜೊತೆ ಸರ್ಕಾರಕ್ಕೆ ಹಲವು ಬೇಡಿಕೆಗಳನ್ನು ಇಡಲಾಗಿದೆ. ಕೆಪಿಎಸ್ಸಿ ಕರ್ಮಕಾಂಡದ ವಿರುದ್ಧ ಎಬಿವಿಪಿ ಬೇಡಿಕೆಯನ್ನ ಇಟ್ಟಿದೆ. ಕೆಪಿಎಸ್ಸಿ ಅಕ್ರಮ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು. ಕೆಪಿಎಸ್ಸಿಯಲ್ಲಿ ನಿರ್ವಹಿಸ್ತಾ ಇರೋ ಸಿಬ್ಬಂದಿ ಬದಲಾಗಬೇಕು. ಕೆಪಿಎಸ್ಸಿ ಸದಸ್ಯರಾಗಿ ರಾಜಕೀಯೇತರ ವ್ಯಕ್ತಿಗಳನ್ನ ನೇಮಿಸಬೇಕು. ಕೆಪಿಎಸ್ಸಿ ಸದಸ್ಯರ ಸಮಿತಿಯಲ್ಲಿ ವಿವಿಧ ಕ್ಷೇತ್ರಗಳಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ಪರೀಕ್ಷಾ ವಿಧಾನದಲ್ಲಿ ಉನ್ನತ ಮಟ್ಟದ ತಂತ್ರಜ್ಞಾನ ಅಳವಡಿಕೆ ಆಗಬೇಕು. ನೇಮಕಾತಿ ಪ್ರಕ್ರಿಯೆಗೆ ನಿರ್ದಿಷ್ಟ ಗಡುವು ನಿಗದಿ ಮಾಡಬೇಕು ಅಂತ ಎಬಿವಿಪಿ ಒತ್ತಾಯಿಸಿದೆ. ಎಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು ಮುಖ್ಯವಾಗಿ ಇದರಲ್ಲಿ ತನಿಖೆ ಆಗಬೇಕು. ಅದರ ಜೊತೆಗೆ ಬೇರೆ ಬೇರೆ ಹುದ್ದೆಗಳ ನೇಮಕಾತಿ ಕೂಡ ಅವಶ್ಯಕತೆ ಇದೆ. ಯಾಕಂದ್ರೆ ರಾಜ್ಯದ ಲಕ್ಷಾಂತರ ಯುವಕರು ಇವತ್ತು ಕೆಪಿಎಸ್ಸಿ ಪರೀಕ್ಷೆಯನ್ನ ನಡೆಸುತ್ತೆ, ನಾವು ಉದ್ಯೋಗವನ್ನ ಗಳಿಸ್ಕೊಳ್ಬಹುದು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಹಾಗಾಗಿ ಅಂತ ಲಕ್ಷಾಂತರ ಯುವಕರಿಗೆ ಈ ಕೆಪಿಎಸ್ಸಿಯಿಂದ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಸಿಬಿಐ ತನಿಖೆಗೆ ಕೊಡಬೇಕು. ಸರ್ಕಾರ ಸೂಕ್ತ ಕ್ರಮಗಳ ಜೊತೆಗೆ ಈ ಕೂಡಲೇ ನೇಮಕಾತಿಗೆ ಏನು ಕ್ರಮಗಳನ್ನ ತಗೊಳ್ಬೇಕು ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡಬೇಕು. ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ತು ಈ ತನಿಖೆಯನ್ನ ಸಿಬಿಐ ವಹಿಸಬೇಕು. ಎಲ್ಲ ಹಗರಣಗಳು ಹೊರಗೆ ಬರಬೇಕು. ಆಗಿರುವಂತ ಲೋಪ ಏನಂದ್ರೆ OMR ಶೀಟ್ ಅಲ್ಲಿ ಆಗಿದೆ. ಆ OMR ಶೀಟು ಬರ್ಬೇಕಾದ್ರೇನೆ ಒಂದ್ಸತಿ ಪ್ರಿಂಟ್ ತಗೊಳ್ಳೋದು. ಯಾಕಂದ್ರೆ ಫಸ್ಟ್ ಆನ್ ಹ್ಯಾಂಡ್ ಬಂದ ತಕ್ಷಣ ಫಸ್ಟ್ ಪಾಯಿಂಟ್ ಆಫ್ ಇಂಟ್ರಾಕ್ಷನ್ ಅಲ್ಲೇನೆ ಅದ್ರದ್ದು ಡಿಜಿಟೈಸ್ ಆಗ್ಬೇಕದು. ಈ ರೀತಿ ವಿಚಾರಗಳು ಇನ್ ಸಲಹೆಗಳನ್ನ ಯಾವ ತಾಂತ್ರಿಕ ತಜ್ಞರಿಂದ ಪಡ್ಕೊಂಡೇ ಮಾಡ್ಕೋಬಹುದು. ಇವಾಗ OMR ಶೀಟ್ ಮುಂದಿನ ಹಂತಗಳಲ್ಲಿ ತಿದ್ದುಪಡಿ ಆಗ್ತಾ ಇದೆ ಅನ್ನೋದಂತ ಆಪಾದನೆ ಇದೆ. ಮೊದಲೇ ಸತಿನೇ ಕ್ಯಾಂಡಿಡೇಟ್ಸ್ ಇಂದ OMR ಶೀಟ್ಗಳನ್ನ ಕರೆಕ್ಟ್ ಆದ ತಕ್ಷಣ ಫಸ್ಟ್ ಅದು ಏನು ಸೆಂಟರ್ ರೀಚ್ ಆದ ತಕ್ಷಣ ಇದನ್ನ ಡಿಜಿಟಲ್ ಸ್ಕ್ಯಾನ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.